ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಅರಣ್ಯ ವ್ಯಾಪ್ತಿಯ ಚೆಕ್ಪೋಸ್ಟ್ನಿಂದ ಲಿಂಗಾಪುರ ಚೆಕ್ಪೋಸ್ಟ್ವರೆಗೆ ಸಂಪ್ರಜಾ ಫೌಂಡೇಶನ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾತು ಬಾರದ ಮಹಿಳೆ ಮೇಲೆ ಮಾನಭಂಗದ ಯತ್ನಕ್ಕೆ ಕೈ ಹಾಕಿರುವ ಘಟನೆ ಪಾವಗಡ ತಾಲೂಕಿನ ಅಪ್ಪಾಜಿಹಳ್ಳಿಯಲ್ಲಿ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಭೂವರನಹತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಾಸಕರಾದ ಎಚ್.ಟಿ. ಮಂಜು ಚಾಲನೆ ನೀಡಿದರು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಅರಣ್ಯ ವ್ಯಾಪ್ತಿಯ ಚೆಕ್ಪೋಸ್ಟ್ನಿಂದ ಲಿಂಗಾಪುರ ಚೆಕ್ಪೋಸ್ಟ್ವರೆಗೆ ಸಂಪ್ರಜಾ ಫೌಂಡೇಶನ್ ವತಿಯಿಂದ ಸ್ವಚ್ಛತಾ ಜಾಗೃತಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅರಣ್ಯ ಪರಿಸರವನ್ನ ಉಳಿಸಿ ಬೆಳೆಸುವುದರ ಮೂಲಕ ಸ್ವಚ್ಛತೆಗೆ ಆದ್ಯತೆ ನೀಡಿ ತ್ಯಾಜ್ಯ ಮುಕ್ತ ಪರಿಸರ ನಿರ್ಮಾಣ ಮಾಡಬೇಕೆಂದು ಸಂಪ್ರಜಾ ಫೌಂಡೇಶನ್ ಸಂಚಾಲಕ ಎಂಸಿ ಚಂದನ್ ಕರೆ ನೀಡಿದರು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಅರಣ್ಯ ವ್ಯಾಪ್ತಿಯ ಚೆಕ್ಪೋಸ್ಟ್ನಿಂದ ಲಿಂಗಾಪುರ ಚೆಕ್ಪೋಸ್ಟ್ನವರೆಗೆ ಅಂದಾಜು 5 ಕಿಲೋಮೀಟರ್ ಅರಣ್ಯದ ಅಂಚಿನ ರಸ್ತೆಯ ಬದಿಯ ಪ್ಲಾಸ್ಟಿಕ್ ತ್ಯಾಜ್ಯ ತೆರವುಗೊಳಿಸುವ ಜಾಗೃತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಕೊಡಗು ಜಿಲ್ಲೆಯ ಪರಿಸರವನ್ನ ಸವಿಯಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ಅರಣ್ಯ ವ್ಯಾಪ್ತಿಯ ರಸ್ತೆಗಳು ಸೇರಿದಂತೆ ಜಿಲ್ಲೆಯ ಬಹುತೇಕ ರಸ್ತೆ ಬದಿಗಳಲ್ಲಿ ಕಾಳಜಿ ಮರೆತು ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿದಂತೆ ಇತರ ನಿರುಪಯುಕ್ತ ವಸ್ತುಗಳನ್ನು ಎಸೆಯಲಾಗುತ್ತಿರುವುದರಿಂದ ಪರಿಸರಕ್ಕೆ ಹಾನಿಯಾಗುವ ಮೂಲಕ ಪ್ರಾಣಿ ಪಕ್ಷಿಗಳಿಗೂ ಮಾರಕವಾಗಲಿದೆ. ನದಿ ಮೂಲಗಳು ಕಲುಷಿತಗೊಳ್ಳುತ್ತಿರುವುದರಿಂದ ಮಾನವ ಹಾಗೂ ಪ್ರಾಣಿ ಪಕ್ಷಿಗಳಿಗೂ ಸಂಚಾರಕಾರ ಎದುರಾಗಲಿದೆ. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗಳಲ್ಲೂ ತ್ಯಾಜ್ಯ ನಿರ್ವಹಣೆಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ನಾನಾ ಭಾಗಗಳಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿಯಲಾಗುತ್ತಿದೆ ಎಂದರು. ಸ್ವಚ್ಛತಾ ಆಂದೋಲನದಲ್ಲಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ, ಅರಣ್ಯ ಇಲಾಖೆ, ಜನಪರ ಸಂಘ, ಡಾಮಿಸ್ ಸಂಘ, ಸಂಜೀವಿನಿ ಒಕ್ಕೂಟ, ಬಿಸ್ಲೇರಿ ಟೀಮ್ 53 ಸಂಘಟನೆ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ಅರಣ್ಯ ಅಧಿಕಾರಿಗಳಾದ ರತನ್ ಕುಮಾರ್, ಶ್ರೀನಿವಾಸ್, ಚನ್ನವೀರೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾಲತಿ, ಉಪಾಧ್ಯಕ್ಷರಾದ ಕುಂಜಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಿಯಾಸ್, ಸಮೀರ್, ಸಂಜೀವಿನಿ ಒಕ್ಕೂಟದ ಪುಷ್ಪ, ಜನಪರ ಸಂಘಟನೆಯ ಅಧ್ಯಕ್ಷರಾದ ಬಾಬಾ ಮಾಲ್ದಾರೆ, ಸಂಪ್ರಜಾ ಫೌಂಡೇಶನ್ ಪ್ರಮುಖರಾದ ಲೋಕೇಶ್ ಗುಜ್ಜಾರಪ್ಪ, ಚರಿತ್ರ, ಚಂದನ್, ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಈ ದಿವಸ ಇಷ್ಟು ಮಟ್ಟಿಗೆ ಸೇರಿದ್ದಿದೆ ಫಸ್ಟ್ ಟೈಮ್ ಅಂದ್ಕೊಂತೀನಿ. ಇದಕ್ಕಿಂತ ಮುಂಚೆ ಅರ್ಜುನ್ ಸರು ಜನಪರ ಸಂಘಟನೆಯಿಂದ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಂಚ್ಕೊಂಡಿದ್ವಿ. ಇದೇ ತರನಾದ ಕಾರ್ಯಕ್ರಮಗಳನ್ನ ನಾವು ಮುಂಚೆ ಮಾಡಿದ್ವಿ. ಬಟ್ ಇಷ್ಟು ಮಟ್ಟಿಗೆ ಯಾರು ಜನ ಸೇರಿದ್ದಿಲ್ಲ ಇಲ್ಲಿ. ಬಟ್ ಇದೇ ಥರ ಮುಂದೆ ನಾವು ಹಿಂಗೆ ಪ್ಲಾಸ್ಟಿಕ್ ಇದು ಅವೇರ್ನೆಸ್ ಈಗ ಸರ್ ಎಲ್ಲ ಮಾತಾಡಿದ್ದಾರೆ, ಬಾಬಾ ಸರ್ ಮತ್ತು ಇವರು ಚಂದನ್ ಸರ್ ಎಲ್ಲ ಮಾತಾಡಿದ್ದಾರೆ. ಇದೇ ರೀತಿ ನಮ್ಮ ಜೊತೆ ಕೋಆರ್ಡಿನೇಷನಿಂದ ಮಾಡಿದರೆ ಇನ್ನೂ ಈ ಕಡೆ ಭಾಗದಲ್ಲಿ ಮಾತ್ರ ಎಲ್ಲ ಚೆನ್ನಾಗಿ, ಇನ್ನೂ ಆ ಕಡೆ ಎಲ್ಲ ಭಾಗದಲ್ಲಿ ನಾವು ಚಂದನ್ ಸರ್ಗೆ ಅಥವಾ ಇವರಿಗೆ ಬಾವ ಅವರಿಗೆ ಎಲ್ಲ ಹೇಳ್ತೀವಿ. ಇದೇ ಥರ ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಸಹಕರಿಸಿಕೊಂಡು ಹೋಗ್ಬೇಕಂತಂದು ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಎಲ್ಲ ಕಾಲ್ ಮಾಡ್ತೀವಿ. ಈಗ ನೀವು ಇದನ್ನ ಇಟ್ಬಿಟ್ಟು ಹೋಗಿ ನೀವು ತೆಗಿತೀರಾ ಅಲ್ಲ ನಮ್ಮನ್ನ ಪಂಚಾಯತ್ ತಲೆ ಮೇಲೆ ಹಾಕ್ತೀರಾ ಅಂತ ನಾನು ಕೇಳಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಭೂವರಹನಾಥ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಾಸಕರಾದ ಎಚ್.ಟಿ. ಮಂಜು ಚಾಲನೆ ನೀಡಿದರು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂವರಹನಾಥ ಕ್ಷೇತ್ರದಲ್ಲಿ ಇಂದು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಾಸಕರಾದ ಎಚ್.ಟಿ. ಮಂಜು ಚಾಲನೆ ನೀಡಿದರು. ಭೂವರಹನಾಥ ಕ್ಷೇತ್ರಕ್ಕೆ ಭಕ್ತಾದಿಗಳು ಬಂದು ಹೋಗಲು ಅನುಕೂಲವಾಗುವಂತೆ ಶ್ರೀರಂಗಪಟ್ಟಣ ಮಾರ್ಗವಾಗಿ ಭೂವರಹನಾಥ ಕ್ಷೇತ್ರಕ್ಕೆ ಬಂದು ಕೆಆರ್ಪೇಟೆಗೆ ಹೋಗುವಂತೆ ವಿಶೇಷ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ಮಂಜು, ಗಂಜಿಗೆರೆ ಗ್ರಾಮದಿಂದ ಭೂವರಹನಾಥ ಕ್ಷೇತ್ರಕ್ಕೆ ಹೋಗುವ ಮುಖ್ಯ ದ್ವಾರದಲ್ಲಿ 50 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸ್ವಾಗತ ಕಮಾನು ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ಶಾಸಕರು ಭೂವರಹನಾಥ ಕ್ಷೇತ್ರದಲ್ಲಿ ನೂತನವಾಗಿ ಅಳವಡಿಸಿರುವ ಸಿಎನ್ಸಿ ತಂತ್ರಜ್ಞಾನದ ಕಲ್ಲು ಕತ್ತರಿಸಿ ವಿನ್ಯಾಸಗೊಳಿಸುವ ಯಂತ್ರಗಾರವನ್ನ ಲೋಕಾರ್ಪಣೆಗೊಳಿಸಿದರು. ಭೂವರಹನಾಥ ಕ್ಷೇತ್ರವು ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ಭೂ ವೈಕುಂಠವೆಂದೇ ಪ್ರಖ್ಯಾತವಾಗಿದೆ. ಶ್ರೀ ಕ್ಷೇತ್ರವನ್ನ ಮೈಸೂರಿನ ಪರಕಾಲ ಮಠದ ಆಶಯದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ಭೂವರಹನಾಥ ಕ್ಷೇತ್ರಕ್ಕೆ ದಿನವಹಿ ಸಾವಿರಾರು ಭಕ್ತಾದಿಗಳು ದೇಶಾದ್ಯಂತ ಆಗಮಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರವು ದಿನೇ ದಿನೇ ಪ್ರಖ್ಯಾತಿಯನ್ನು ಹೊಂದುತ್ತಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ತಾವು ಎಲ್ಲಾ ರೀತಿಯ ಸಹಾಯವನ್ನು ನೀಡಲು ಬದ್ಧರಾಗಿದ್ದು ದೇವಾಲಯದಲ್ಲಿ ನಡೆಯುತ್ತಿರುವ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಮ್ಮ ಸಹಕಾರ ಇರುವುದಾಗಿ ಘೋಷಿಸಿದರು. ಗಂಜಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ ಗೌಡ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೀತಾ, ಬೂಕನಕೆರೆ ಹೋಬಳಿ ಜೆಡಿಎಸ್ ಘಟಕದ ಅಧ್ಯಕ್ಷರಾದ ನಂದೀಶ್, ಜೆಡಿಎಸ್ ಕಾನೂನು ಘಟಕದ ರಾಜ್ಯ ಸಂಚಾಲಕ ಕುರುಬಹಳ್ಳಿ ನಾಗೇಶ್ ಸೇರಿದಂತೆ ನೂರಾರು ಜನರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಮಾತು ಬಾರದ ಮಹಿಳೆ ಮೇಲೆ ಮಾನಭಂಗದ ಯತ್ನಕ್ಕೆ ಕೈ ಹಾಕಿರುವ ಘಟನೆ ಪಾವಗಡ ತಾಲೂಕಿನ ಅಪ್ಪಾಜಿಹಳ್ಳಿಯಲ್ಲಿ ನಡೆದಿದೆ. ಮಾತು ಬಾರದ ಮಹಿಳೆ ಮೇಲೆ ಮಾನಭಂಗದ ಉದ್ದೇಶದ ಯತ್ನಕ್ಕೆ ಕೈ ಹಾಕಿರುವ ಘಟನೆ ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿಯ ಅಪ್ಪಾಜಿಹಳ್ಳಿಯಲ್ಲಿ ನಡೆದಿದೆ. ನೊಂದ ಮಹಿಳೆ ಅನಿತಾ ಎನ್ನಲಾಗಿದೆ. ಈಕೆ ಹುಟ್ಟು ಮಾತು ಬಾರದವರಾಗಿದ್ದಾರೆ, ಕಿವಿಯು ಕೇಳುವುದಿಲ್ಲ ಎಂಬ ಮಾಹಿತಿ ಇದೆ. ಈ ಕುರಿತು ತಿರುಮಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೃತ್ಯವೆಸಗಿದ ಆರೋಪಿ ಮನೋಹರ್ ರೆಡ್ಡಿ ನಾಪತ್ತೆಯಾಗಿದ್ದಾನೆ. ಅಪ್ಪಾಜಿಹಳ್ಳಿಯ ನರೇಂದ್ರ ಗುರುಪ್ರಸಾದ್ ಈತ ನೊಂದ ಮಹಿಳೆಯ ಗಂಡನಾಗಿದ್ದಾನೆ. ಕುರಿಯನ್ನ ಮೇಯಿಸುವ ಕೆಲಸ ಮಾಡಿಕೊಂಡಿದ್ದರು. ಈತನಿಗೆ ಅನಿತಾ ಎಂಬಾಕೆಯೊಂದಿಗೆ 6 ವರ್ಷದ ಹಿಂದೆ ಮದುವೆಯಾಗಿದ್ದರು. ಬಡತನದಲ್ಲಿ ದಾಂಪತ್ಯ ಬದುಕು ನಡೆಯುತ್ತಿದ್ದ ದಂಪತಿಗೆ 2 ಮಕ್ಕಳಿದ್ದಾರೆ. 5 ವರ್ಷದ ಮಗ ಹಾಗೂ 3 ವರ್ಷದ ಮಗಳು ಇದ್ದಾರೆ. ನರೇಂದ್ರ ಗುರುಪ್ರಸಾದ್ ಮತ್ತು ಅನಿತಾ ಅವರು ಹೊಂದಾಣಿಕೆ ಜೀವನ ಸಾಗುತ್ತಿದ್ದರು. ಎಂದಿನಂತೆ ತಾವು ಸಾಕುವ ಕುರಿಗಳನ್ನ ಕೂಡಲು ಗ್ರಾಮದ ಹೊರವಲಯದ ರೊಪ್ಪ ನಿರ್ಮಿಸಿಕೊಂಡಿದ್ದರು. ಕುರಿ ಕಾವಲಿಗೆ ಅಂತ ನರೇಂದ್ರ ಗುರುಪ್ರಸಾದ್ ಕುರಿ ರಪ್ಪಕ್ಕೆ ಮಲಗಲು ರಾತ್ರಿ ಹೋಗಿದ್ದಾರೆ. ಸಂತ್ರಸ್ತ ಮಹಿಳೆ ಅನಿತಾ ಮತ್ತು 2 ಮಕ್ಕಳು ಮನೆಯಲ್ಲಿಯೇ ಮಲಗಿದ್ದಾರೆ. ಇದನ್ನ ಮನಗಂಡು ಬಂದಿದ್ದ ಆರೋಪಿ ಅಪ್ಪಾಜಿಹಳ್ಳಿಯ ಮನೋಹರ್ ರೆಡ್ಡಿ ರಾತ್ರಿ 11:30 ಸುಮಾರಿಗೆ ಬಾಗಿಲು ಬಡಿದಿದ್ದಾನೆ. ಎಚ್ಚರಗೊಂಡು ಬಾಗಿಲು ತೆಗೆದ ಅನಿತಾಳ ಮೇಲೆ ಎರಗುವ ಪ್ರಯತ್ನ ನಡೆಸಿದ್ದಾನೆ. ಪಕ್ಕದಲ್ಲೇ ಇದ್ದ ಮಗು ಕಿರಿಸಲು ಶುರು ಮಾಡಿದಾಗ ಮಹಿಳೆ ಅನಿತಾಳ ಮುಖಕ್ಕೆ ಗುದ್ದಿ ದೇಹದ ಮೇಲ್ಭಾಗಕ್ಕೆ ಕೈ ಹಾಕಿ ಕುರಿರೊಪ್ಪದ ಕಡೆ ಕಾಲ್ಕಿತ್ತಿದ್ದಾನೆ. ಮಗು ಅಳುವ ಶಬ್ದ ಆಲಿಸಿ ಬಂದ ಗಂಡ ನರೇಂದ್ರ ಅವರು ವಿಚಾರ ತಿಳಿದು ಗ್ರಾಮಸ್ಥರಿಗೆ ಮಾಹಿತಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಎಂದು ಎಫ್ಐಆರ್ನಲ್ಲಿ ತಿಳಿಸಿದ್ದಾರೆ. ಇಂದು ತಿರುಮಣಿ ಪೊಲೀಸ್ ಠಾಣೆ ಹೋಗಿ ಕಂಪ್ಲೇಂಟ್ ನೀಡಿದ್ದಾರೆ. ಆರೋಪಿ ಮನೋಹರ್ ರೆಡ್ಡಿ ವಿರುದ್ಧ ಐಪಿಸಿ ಸೆಕ್ಷನ್ 323/354 ಅಡಿಯಲ್ಲಿ ಶಾರೀರಿಕ ಹಿಂಸೆ ಹಾಗೂ ಮಹಿಳೆಯ ಮಾನಭಂಗ ಉದ್ದೇಶದ ಹಲ್ಲೆ ಎಂದು ಪ್ರಕರಣ ದಾಖಲಾಗಿದೆ. ಆರೋಪಿ ಮನೋಹರ್ ರೆಡ್ಡಿಯ ಪತ್ತೆಗೆ ತಿರುಪಣಿ ಪೊಲೀಸರು ಬಲೆ ಬೀಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಸಿದ್ದಾಪುರ ಕರಡಿಗೋಡು ರಸ್ತೆಯಲ್ಲಿರುವ ಲಿಟಲ್ ವುಡ್ ಮಾಂಟೆಸರಿ ಶಾಲೆಯ ಶೈಕ್ಷಣಿಕ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಸಿದ್ದಾಪುರ ಕರಡಿಗೋಡು ರಸ್ತೆಯಲ್ಲಿರುವ ಲಿಟಲ್ ವುಡ್ ಮಾಂಟೆಸರಿ ಶಾಲೆಯ ಶೈಕ್ಷಣಿಕ ಪ್ರಾರಂಭೋತ್ಸವ ಕಾರ್ಯಕ್ರಮ ಲಯನ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ಮಾಂಟೆಸರಿ ಯುನೈಟೆಡ್ನ ಸಂಸ್ಥಾಪಕಿ ಶ್ರೀಮತಿ ಮುನಿರಾ ಅಖ್ತರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪೋಷಕರು ಮಕ್ಕಳ ಭವಿಷ್ಯವನ್ನ ರೂಪಿಸಲು ಮುಂದಾಗುವುದರ ಮೂಲಕ ಕಲಿಕೆಗೆ ಪ್ರೋತ್ಸಾಹ ನೀಡಿ ಪ್ರತಿಭಾನ್ವಿತರಾಗಿ ಶಿಕ್ಷಣದ ಮೂಲಕ ಮುಂದೆ ತರಬೇಕೆಂದು ಹೇಳಿದ ಅವರು, ಬಾಲ್ಯದಿಂದಲೇ ಮಕ್ಕಳು ಶಿಕ್ಷಣಾಭ್ಯಾಸದ ಮೂಲಕ ಕಲಿಕೆಯಲ್ಲಿ ತೊಡಗಿಸಿಕೊಂಡು ಮುನ್ನಡೆದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದ್ದು, ಪೋಷಕರು ತಮ್ಮ ಮಕ್ಕಳ ಕಲಿಕೆ ಬೆಳವಣಿಗೆಗೆ ಹೆಚ್ಚಿನ ಆಸಕ್ತಿ ತೋರುವ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಸಹಕಾರ ನೀಡಬೇಕೆಂದು ಹೇಳಿದ ಅವರು, ಮಾಂಟೆಸರಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿತು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಶಾಲಾ ಮುಖ್ಯ ಶಿಕ್ಷಕಿ ಸುಧಾ ಉತ್ತಪ್ಪ ಮಾತನಾಡಿದರು. ಇದರೊಂದಿಗೆ ಅಂಚೆ ಕಚೇರಿ, ಪೊಲೀಸ್ ಠಾಣೆ, ಬ್ಯಾಂಕ್ ವ್ಯವಹಾರ, ಕೃಷಿ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಮಕ್ಕಳನ್ನ ಆಯಾ ಸ್ಥಳಗಳಿಗೆ ಕರೆದೊಯ್ದು ಮಾರ್ಗದರ್ಶನ ಪಾಠ ನೀಡಲಾಗುತ್ತಿದೆ. ಮಕ್ಕಳ ಪ್ರತಿಭಾನಾವರಣಕ್ಕೆ ಪೂರಕವಾದ ಎಲ್ಲ ವ್ಯವಸ್ಥೆಗಳು ಇದ್ದು ಪೋಷಕರು ಸಹಕಾರ ನೀಡುತ್ತಿದ್ದಾರೆ ಎಂದರು. ಇದೇ ಸಂದರ್ಭ ಪ್ರಮುಖರಾದ ಇಬ್ರಾಹಿಂ ಅಖ್ತರ್, ಶಿಕ್ಷಕಿಯರಾದ ಮಲ್ಲಿಕಾ, ಸೌಮ್ಯ, ಜೋಷ್ನಾ, ದೀಪಿಕಾ, ಚಿನ್ನು ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. Sudha has been very close to my heart. Thanks to her very kind words for me. But it is only her affection that she finds all those qualities in me. She is like a daughter to me, and Montessori started just by default. I didn't know what to do with myself, and thanks to my husband, he said, "You're free to do whatever you want. Just be back home in the afternoons and don't trouble me after that I have nothing to do. So with his freedom from his side, Montessori started for me. But once we are introduced to this method and this way of working with children, I was discussing with Sudha's team also, that once this Montessori way of working with children goes into our system, then there is no going back. Because one thing is, you can relate to yourself, your childhood, and you realize that there are certain things which we missed during our early days, during our school days, during our college days, and we also realize that, the feeling comes that I wish I was also introduced to something like this in my childhood. So that was the first thing which hits us, that this was so important and we missed it.
The second thing which we realized was that there is so much focus on academics and so much focus on learning, which is not unjustified. Children are expected to appear for NEET exams, IIT exams, entrance coaching has to happen. So there is a lot of stress on the children which we are putting nowadays. And ನಮಸ್ಕಾರ, ನಾನು ಲಿಟ್ಲ್ ವುಡ್ಸ್ ಸ್ಕೂಲಿನ ಪ್ರಿನ್ಸಿಪಲ್. ನಾನು ಫಸ್ಟ್ ಬಿಟ್ಟಂಗಾಲದಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ಈಗ ಸಿದ್ದಾಪುರಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀನಿ, ಲಿಟ್ಲ್ ವುಡ್ ಮಾಂಟೆಸರಿ ಅಂತ. ನಮ್ಮಲ್ಲಿ 2.5 ಇಯರ್ಸಿಂದ 6 ಇಯರ್ಸ್ ಗಂಟ ನಾವು ತಗೊಳ್ತೀವಿ. ಇದು ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡಿಗೆ ನಾವು ಮಾಂಟೆಸರಿ ಪ್ಯೂರ್ ಮಾಂಟೆಸರಿ ಮೆಥಡ್ ಆಫ್ ಟೀಚಿಂಗ್ ಮಾಡ್ತಿದ್ದೀವಿ. ಮತ್ತು ಫೀಲ್ಡ್ ಆ್ಯಕ್ಟಿವಿಟೀಸು ಇದೆ, ಹಾಸ್ಪಿಟಲ್, ಫೈರ್ ಸ್ಟೇಷನ್, ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್, ಬ್ಯಾಂಕ್, ಹೀಗೆ ಫೀಲ್ಡ್ ಟ್ರಿಪ್ಸ್, ಮಂತ್ಲಿ ಒಂದು ಫೀಲ್ಡ್ ಟ್ರಿಪ್ಸು ಇರುತ್ತೆ. ಮತ್ತು ಇನ್ಕ್ಲೂಡೆಡ್ ಯೋಗ ಮತ್ತು ಡಾನ್ಸ್, ಯೋಗ ಕ್ಲಾಸ್ ವೀಕ್ಲಿ ಒನ್ಸ್ ಯೋಗ ಇರುತ್ತೆ, ವೀಕ್ಲಿ ಒನ್ಸ್ ಡಾನ್ಸು ಇರುತ್ತೆ. ಓವರ್ ಆಲ್ ಡೆವಲಪ್ಮೆಂಟ್ ಮಕ್ಕಳದು ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಅಂತ ನಾವು ಬೈ ಹಾರ್ಟ್ ಮಾಡಿ ಕಳಿಸಲ್ಲ, ಅವ್ರಿಗೆ ಅರ್ಥ ಆಗೋಂಗೆ ಕಲಿಸಿ ವಿತ್ ದ ಮೆಟೀರಿಯಲ್ಸ್ ನಾವು ತೋರಿಸಿ ಅವರಿಗೆ ಅವ್ರಿಗೆ ಅರ್ಥ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದು. ಬೈ ಹಾರ್ಟ್ ಎಲ್ಲ ಮಾಡೋಕ್ಕಾಗಲ್ಲ, ಏಕೆಂದರೆ ಬೈ ಹಾರ್ಟ್ ಮಾಡಿದರೆ ಆಮೇಲೆ ಅವರಿಗೆಲ್ಲ ಮರ್ತೋಗುತ್ತೆ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕಲಿಸಿ ಅವ್ರ ಬೆಳವಣಿಗೆಗೆ ಯಾವುದು ಉಪಯೋಗ ಆಗುತ್ತೆ ಹಂಗೆ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಪಾವಗಡ ಪಟ್ಟಣದ ಹೊರವಲಯದ ಚಳ್ಳಕೆರೆ ರಸ್ತೆಯಲ್ಲಿ ಅನಧಿಕೃತ ಡಂಪಿಂಗ್ ಯಾರ್ಡ್ನಂತೆ ಆಗಿದ್ದು, ರಸ್ತೆ ಪಕ್ಕದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲಾಗಿದೆ. ಪಾವಗಡ ಪಟ್ಟಣದ ಹೊರವಲಯದ ಚಳ್ಳಕೆರೆ ರಸ್ತೆಯಲ್ಲಿ ಅನಧಿಕೃತ ಡಂಪಿಂಗ್ ಯಾರ್ಡ್ನಂತೆ ಆಗಿದೆ. ರಸ್ತೆ ಬದಿಯಲ್ಲಿ ಕೆಲವರ ನಿರ್ಲಕ್ಷ್ಯದಿಂದ ಸತ್ತ ನಾಯಿ ಮತ್ತು ಕೋಳಿಯ ತ್ಯಾಜ್ಯವನ್ನ ರಸ್ತೆ ಪಕ್ಕದಲ್ಲಿ ವಿಲೇವಾರಿ ಮಾಡುತ್ತಿದ್ದಾರೆ. ಇದರಿಂದಾಗಿ ವಾಯುವಿಹಾರಕ್ಕೆ ಬರುವ ಸಾರ್ವಜನಿಕರಿಗೆ ದುರ್ವಾಸನೆ ಬೀರುತ್ತಿದೆ. ಹಳೆಮನೆ ಕಟ್ಟಡ ತ್ಯಾಜ್ಯದ ನೆಲೆಯಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಪಟ್ಟಣದ ಚಳ್ಳಕೆರೆ ರಸ್ತೆಯಲ್ಲಿ ಧೂಳುಮಯವಾಗಿದ್ದು, ವಾಹನ ಸವಾರರಿಗೆ ಸಂಚಾರಕ್ಕೆ ಕಿರಿಕಿರಿ ಉಂಟಾಗುತ್ತದೆ. ಇನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ಬದಿಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವವರಿಗೆ ದಂಡ ವಿಧಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಅದೇ ರೀತಿ ಪುರಸಭೆ ಅಧಿಕಾರಿಗಳು ನಿರುಪಯುಕ್ತ ಕಟ್ಟಡ ತ್ಯಾಜ್ಯ ವಿಲೇವಾರಿಗೆ ನಿರ್ದಿಷ್ಟ ಜಾಗ ಗುರುತಿಸಿ ಈ ರೀತಿ ರಸ್ತೆ ಪಕ್ಕದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವುದನ್ನು ತಡೆಯಬೇಕಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಮಳೆಗಾಲ ಎಂದರೆ ಕೊಡಗಿನಲ್ಲಿ ನೂರಾರು ಜಲಾಧಾರಗಳು ತಮ್ಮ ಸೌಂದರ್ಯವನ್ನ ಹೊರಸೂಸುವ ಸಮಯ. ಹಾಗೆಯೇ ನೂರಾರು ಎಲೆಮರೆಯ ಜಲಪಾತಗಳು ಕೊಡಗಿನಲ್ಲಿವೆ. ಅದರಲ್ಲಿ ಮುಖ್ಯವಾಗಿ ಚೇಲವರ ಜಲಪಾತವೂ ಒಂದು. ಮಳೆಗಾಲ ಎಂದರೆ ಕೊಡಗಿನಲ್ಲಿ ನೂರಾರು ಜಲಾಧಾರಗಳು ತಮ್ಮ ಸೌಂದರ್ಯವನ್ನ ಹೊರಸೂಸುವ ಸಮಯ. ಬೆಟ್ಟಗುಡ್ಡಗಳ ಸಂಧಿಗಳಿಂದ ಹಾಲ್ನೊರೆಯಂತೆ ಉಕ್ಕುವ ನೂರಾರು ಎಲೆಮರೆಯ ಜಲಪಾತಗಳು ಕೊಡಗಿನಲ್ಲಿವೆ. ಇದರಲ್ಲಿ ಮುಖ್ಯವಾಗಿ ಚೇಲವರ ಜಲಪಾತವೂ ಒಂದು. ಕೊಡಗಿನ ರಾಜಧಾನಿ ಮಡಿಕೇರಿಯಿಂದ ನಾಪೊಕ್ಲು ಕಕ್ಕಬ್ಬೆ ಮಾರ್ಗವಾಗಿ ಸುಮಾರು 35 ಕಿಲೋಮೀಟರ್ ಕ್ರಮಿಸಿದರೆ ಜಯಂಡಾಣೆ ಗ್ರಾಮ ಸಿಗುತ್ತದೆ. ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಚೇಲವಾರ ಗ್ರಾಮದಲ್ಲಿ ಆಮೆಪಾರೆ ಎಂಬಲ್ಲಿ ಬೆಟ್ಟಗುಡ್ಡಗಳ ನಡುವೆ ಕಬ್ಬೆಟ್ಟದ ಸಂಧಿಯಿಂದ ಸುಮಾರು 90 ಅಡಿಗಳಷ್ಟು ಎತ್ತರದಿಂದ ಸುಂದರ ಪರಿಸರದ ನಡುವೆ ಹಾಲ್ನೊರೆಯಂತೆ ಧುಮುಕುವ ಈ ಜಲಧಾರೆಯೇ ಕಣ್ಮನ ಸೆಳೆಯುತ್ತದೆ. ರಮಣೀಯ ಜಲಪಾತ ಆಗಿದ್ದರೂ ಇದುವರೆಗೆ ಸುಮಾರು 20 ಮಂದಿಯನ್ನು ಬಲಿ ಪಡೆದ ಜಲಪಾತವಾಗಿದೆ. ಇಲ್ಲಿ ಜಾಗೃತಿ ವಹಿಸುವುದು ಅತ್ಯವಶ್ಯಕವಾಗಿದೆ. ಅಂತೇಳಿ ಬಳ್ಳಾರಿಯಿಂದ ಬಂದಿರೋದು, ಕೆಲವರ ಫಾಲ್ಸ್ಗೆ ಫಸ್ಟ್ ಟೈಮ್ ಬಂದಿರೋದು. ತುಂಬ ಆಕರ್ಷಣವಾದ ಸ್ಥಳ. ಇನ್ನೂ ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡಿದ್ರೆ ಇದು ಒಳ್ಳೆಯ ಪ್ರವಾಸೋದ್ಯಮ ಸ್ಥಳ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಸೊ ಇನ್ನೂ ಫೆಸಿಲಿಟಿ ಇದ್ದರೆ ಇದು ಮತ್ತೊಂದು ಮಡಿಕೇರಿಯ ಮತ್ತೊಂದು ಅದ್ಭುತವಾದ ಅರಣ್ಯತಾಣ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತಲೇ ಹೇಳ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾರೆ. ನನಗೇನು ಚಂದನ ಅಂತ ಹೇಳಿ ನಾನು ಮೈಸೂರಿಂದ ಬಂದಿದ್ದೀನಿ. ಈ ಪ್ಲೇಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ. ಪ್ಲೇಸ್ ತುಂಬ ಚೆನ್ನಾಗಿದೆ, ಬಟ್ ರೋಡ್ ಮಾತ್ರ ಕಿರಿದು ಸ್ವಲ್ಪ ಅಗಲ ಮಾಡಿ ಇದು ಮಾಡಿ ರೋಡ್ ಥರ ಮಾಡಿ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಪ್ರೇಕ್ಷಣೀಯ ಸ್ಥಳಕ್ಕೆ ಅನುಕೂಲ ಆಗುತ್ತೆ. ಗೋಡೆನ ತಡೆಗೋಡೆ ಥರ ಕಟ್ಟಿ ಮಾಡಬೇಕು, ಯಾಕಂದರೆ ಅದು ತಂತಿ ಹಾಕಿರೋದ್ರಿಂದ ಅಕಸ್ಮಾತ್ ಸಡನ್ನಾಗಿ ಗೋಡೆ ಗಿಡ ತಗೊಳ್ಳೋರು ಬಿದ್ದಾಗ ಜಾರು ಬಿದ್ದಾಗ ಬಿಡೋ ಚಾನ್ಸಸ್ ಇದೆ. ತಡೆಗೋಡೆ ಕಟ್ಟಿ ಮಾಡಿದ್ರೆ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಅರಣ್ಯ ವ್ಯಾಪ್ತಿಯ ಚೆಕ್ಪೋಸ್ಟ್ನಿಂದ ಲಿಂಗಾಪುರ ಚೆಕ್ಪೋಸ್ಟ್ವರೆಗೆ ಸಂಪ್ರಜಾ ಫೌಂಡೇಶನ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾತು ಬಾರದ ಮಹಿಳೆ ಮೇಲೆ ಮಾನಭಂಗದ ಯತ್ನಕ್ಕೆ ಕೈ ಹಾಕಿರುವ ಘಟನೆ ಪಾವಗಡ ತಾಲೂಕಿನ ಅಪ್ಪಾಜಿಹಳ್ಳಿಯಲ್ಲಿ ನಡೆದಿದೆ.
ಕೆಆರ್ಪೇಟೆ ತಾಲೂಕಿನ ಭುವರನಹತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಾಸಕರಾದ ಎಚ್.ಡಿ. ಮಂಜು ಚಾಲನೆ ನೀಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.